ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತಿನ ದಿನ ನಿಮಗೆ ಕರ್ನಾಟಕ TET ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ 2014ರ ಪಾರ್ಟ್ 2ನ ಪೇಪರಲ್ಲಿ ಬರ್ತಕ್ಕಂತಹ ಮ್ಯಾಥ್ಸ್ ಕ್ವಶನ್ಸನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈಗ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಪಾರ್ಟ್ 2ನಲ್ಲಿ ಬಂದು ಮ್ಯಾಥ್ಸಿಗೆ ಸಂಬಂಧಪಟ್ಟಾಗ ಯಾವ ರೀತಿ ಪ್ರಶ್ನೆಗಳು ಇರ್ತವೆ ಅನ್ನೋದನ್ನು ನೋಡೋದಾದರೆ, ಒಂದನೇ ಪ್ರಶ್ನೆ ಬಂದು 6⁸ ಇಂಟು 5⁵3 ಡಿವೈಡೆಡ್ ಬೈ 10⁻³ ಇಂಟು 3⁴ ಇದರ ಸರಳ ರೂಪ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ನೋಡಿ, ಇಲ್ಲಿ ಇದೇನು ಮಾಡ್ಬೋದು, 6⁸ ಇದೆಯಲ್ಲ, ಈ 6⁸ ಏನು ಹೇಳ್ಬೋದು ನಾವಿಲ್ಲಿ, 6 ಅಂತ ಹೇಳಿದ್ರೆ 3 ಇಂಟು 2 ಅಂತ ಬರೀಬೋದಲ್ವಾ. ಹಾಗೇನಾಗುತ್ತೆ, 3 ಇಂಟು 2 ಅಂತ ಹೇಳಿದ್ರೆ 3⁸8 2⁸8 ಅಂತ ಬರ್ಕೊಳ್ಬೋದು. ಇಂಟು 5⁵3 ಹಾಗೆ ಬರ್ಕೊಳ್ಳಿ. ಇಲ್ಲೂ ಅಷ್ಟೇ 10⁻³ ಇದ್ದಿದ್ದನ್ನು ಇದು 10⁻³ ಅಂತ ಹೇಳಿದ್ರೆ ಇಲ್ಲೂ ಕೂಡ ಅಷ್ಟೇ 5⁻³ ಇಂಟು 2⁻³ ಅಂತ ಬರೀಬೋದು. 5 10 ಆಗುತ್ತೆ. ಇಂಟು ಇದು 3⁻4 ಹಾಗೆ ಬರ್ಕೊಳ್ಳಿ. 5⁻³ 5⁻³ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನಿಮಗೇನು ಉಳಿಯುತ್ತೆ, 3⁸8 ಇದೆ, 3⁻4. ಸೊ ನಿಮಗೆ ನಿಯಮ ಬರುತ್ತಲ್ಲ, ಏನು, a⁻m ಡಿವೈಡೆಡ್ ಬೈ a⁻n ಈಸ್ ಈಕ್ವಲ್ ಟು a⁻m - n ಅಂತ ಬರುತ್ತಲ್ವಾ. ಈ ಎಕ್ಸ್ಪೋನೆನ್ಷಿಯಲ್ ಲಾವನ್ನು ಬಳಸಿದರೆ 3⁸8 - 4 ಇಂಟು ಇದೇನಾಗುತ್ತೆ 2⁸8 - 3. ಆಗ 3⁸8 - 4 ಅಂದರೆ 3⁴ ಇಂಟು 2⁸8 - 3 ಅಂದರೆ ಎಷ್ಟು ಬರುತ್ತೆ ನಿಮಗೆ, 2⁵5 ಅಲ್ವಾ. ಸೊ 3ಅನ್ನು 4 ಸರಿ ಗುಣಿಸಿದರೆ ನಿಮಗೆ 81 ಬರುತ್ತೆ. 3 3 9, 9 3 27, 27 3 81. ಓಕೆನಾ? 2ಅನ್ನು 5 ಸರಿ ಗುಣಿಸಿದರೆ 2 4, 4 2 8, 8 16, 16 32. ಸೊ ಇವೆರಡನ್ನು ಗುಣಿಸಿದರೆ 8 2 16 ಬರುತ್ತೆ, ಹೌದಾ? ಅಥವಾ 8 3 ಇಲ್ಲಿರೋ ಬಿಡಿ 10ರ ಸ್ಥಾನ, ಇಲ್ಲಿರೋ 10ರ ಸ್ಥಾನ ಗುಣಿಸಿದರೆ 8 3 24 ಅಂದರೆ 2400. ಸೊ ಅದಕ್ಕೆ ನಿಯರ್ ವ್ಯಾಲ್ಯೂ ಬಂದುಬಿಟ್ಟು 2592 ಬರುತ್ತೆ ಇಲ್ಲಿ ಆನ್ಸರು ಗುಣಿಸಿದರೆ. ಸೊ 2400ಕ್ಕೆ ನಿಯರ್ ಆನ್ಸರ್ನ ನೀವು ನೋಡ್ತಿದ್ದಂಗೆ ಹೇಳ್ಬಿಡ್ಬೋದು, ಇದು ಸರಿಯಾದ ಉತ್ತರ 2592. ಇನ್ನು 92ನೇ ಪ್ರಶ್ನೆ, ಎರಡು ಸಂಖ್ಯೆಗಳ ವ್ಯತ್ಯಾಸವು 11 ಆಗಿದೆ. ಆ ಎರಡು ಸಂಖ್ಯೆಗಳ ಮೊತ್ತದ 5ನೇ ಒಂದು ಭಾಗವು 9 ಆದರೆ ಆ ಸಂಖ್ಯೆಗಳು ಯಾವುವು? ಅವ್ರು ಹೇಳೋ ಪ್ರಕಾರ ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದರೆ x - y = 11. ಆಮೇಲೆ ಆ ಎರಡು ಸಂಖ್ಯೆಗಳನ್ನು ಕೂಡಿದರೆ ಅದರ 5ನೇ ಒಂದು ಭಾಗದಷ್ಟು 9ಕ್ಕೆ ಸಮ ಇರುತ್ತೆ ಅಂತ. ಇದನ್ನು 1 ಅಂತ ತಗೊಂಡ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ x + y = 5ಅನ್ನು ಈ ಕಡೆ ತೊಗೊಂಬಂದರೆ 9 5 45 ಆಯಿತು. ಇದು ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಳಿ. ಈಗ ನೀವು ಆಡಿಂಗ್ 1 and 2 ಮಾಡಿ, ಈಕ್ವೇಷನ್ ನಂಬರ್ 1 ಮತ್ತು ಈಕ್ವೇಷನ್ ನಂಬರ್ 2ನ ಆ್ಯಡ್ ಮಾಡಿದರೆ +y - y ಕ್ಯಾನ್ಸಲ್ ಆಗುತ್ತೆ. x ಮತ್ತು x ಕೂಡಿದ್ರೆ 2x ಬಂತು. ಈಸ್ ಈಕ್ವಲ್ ಟು 2x ಈಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ 45 11 ಕೂಡಿದರೆ ನಿಮಗೆ 56 ಬಂತು. ಈಗ ನಿಮಗೆ x ಬೇಕಲ್ವಾ, 56ರಲ್ಲಿ 2ರಿಂದ ಬಾಗಿಸಿದರೆ 2 1 2 28 ಬರುತ್ತೆ. 28 ಉತ್ತರ ಬಂತು. ಇದನ್ನು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ x ಇನ್ 1. ಒಂದೇ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, x ಅಂದರೆ 28 - y = 11. ಅಲ್ಲಿಗೆ -y = 11 - 28. ಸೊ ಅಲ್ಲಿಗೆ 11ರಲ್ಲಿ 28ರಲ್ಲಿ 11 ಕಳೆದ್ರೆ -17 ಬಂತು. ಮೈನಸ್ ಕ್ಯಾನ್ಸಲ್ ಮಾಡಿದರೆ 17 ಬರ್ತು ಉತ್ತರ. ಅದರ ಅರ್ಥ ಏನು, 28 ಮತ್ತು 17 ಸರಿಯಾದ ಉತ್ತರ. ಓಕೆನಾ? ಅದ್ರ ಪ್ರಕಾರ ನಿಮಗೆ 28 17 4ನೇ ಆಪ್ಷನಲ್ಲಿದೆ, ಅದು ಸರಿಯಾದ ಉತ್ತರ ಆಗತ್ತೆ. ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಬಂದು 93ನೇ ಪ್ರಶ್ನೆ ಹೇಳುತ್ತೆ ಏನಂತ ಹೇಳಿ, 3ರಿಂದ ಭಾಗವಾಗುವ ಎಲ್ಲ 2 ಅಂಕಿಗಳ ಸಂಖ್ಯೆಗಳ ಮೊತ್ತ. 3ರಿಂದ ಭಾಗವಾಗುವ ಎಲ್ಲ 2 ಅಂಕಿಗಳ ಸಂಖ್ಯೆಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಸೊ 2 ಅಂಕಿಗಳ ಸಂಖ್ಯೆಗಳ ಮೊತ್ತ ಏನಾಗುತ್ತೆ, ಇಲ್ಲಿ 3ರಿಂದ ಭಾಗವಾಗುವ ಎಲ್ಲ 2 ಅಂಕಿಗಳ ಸಂಖ್ಯೆಗಳು ಅಂತ ಹೇಳಿದರೆ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಬರ್ಕೊಳ್ಬೇಕು. ಇಲ್ಲಿ ನೋಡಿ, 3ರಿಂದ ಭಾಗ ಆಗೋದು 2 ಅಂಕಿ ಅಂದರೆ ಫಸ್ಟ್ 10ರಿಂದ ಶುರು ಆಗುತ್ತೆ. 10 ಭಾಗ ಆಗಲ್ಲ, 11 ಭಾಗ ಆಗಲ್ಲ, 12 ಸ್ಟಾರ್ಟ್ ಮಾಡಿದರೆ 12 15 18 ... ಕೊನೆಯದು 3 ಅಂಕಿಯ ಸಂಖ್ಯೆ, 2 ಅಂಕಿಯ ಸಂಖ್ಯೆಯಲ್ಲಿ ಕೊನೆಯ ಸಂಖ್ಯೆ 99. ನೆಕ್ಸ್ಟ್ ಬಂದರೆ 100 ಆಗುತ್ತೆ. ಸೊ ಈಗ ನೀವು ಇಲ್ಲಿ ಇದನ್ನು ಹರಾತ್ಮಕ ಶ್ರೇಣಿ, ಇದು ಏನು ಸಮಾಂತರ ಶ್ರೇಣಿಯಲ್ಲಿದೆ ಅಂತ ತೊಗೊಂಡ್ರೆ ಮೊದಲನೇ ಟರ್ಮನ್ನು ಎ ಅಂತ ಕರಿತೀವಿ, 12. ಹಾಗೆಯೇ ಕಾಮನ್ ಡಿಫ್ರೆನ್ಸ್ ಅಂದರೆ ಡಿ ಅಂದರೆ 2ನೇ ಟರ್ಮಲ್ಲಿ ಮೊದಲನೇ ಟರ್ಮನ್ನು ಕಳೆದ್ರೆ ನಿಮಗೆ ಎಷ್ಟು ಬರುತ್ತೆ, 3 ಬರುತ್ತೆ. ಹಾಗೆಯೇ ಎನ್ ಕಂಡುಹಿಡಿಬೇಕು ನೀವು. ಆ ನಂತರ SN ಅಂದರೆ ಒಟ್ಟು ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕು. ಈಗ ಫಸ್ಟ್ ಎನ್ ಕಂಡುಹಿಡಿಬೇಕು ಅಂದರೆ ಫಾರ್ಮುಲಾ ನಮ್ಮ ಹತ್ರ ಇದೆ, AN = A + n - 1 × D. ಅಲ್ಲಿಗೆ AN ಕೊಟ್ಟಿದ್ದಾರೆ ಅವರು, ಕೊನೆಯ ಟರ್ಮನ್ನು AN ಅಂತ ತಗೊಳ್ತೀರಾ. ಇದು 99 ಇದೆಯಲ್ಲ, ಇದು AN ಆಗುತ್ತೆ. A ಅಂದರೆ 12 + n ಅಂತ ಹೇಳಿದರೆ ಗೊತ್ತಿಲ್ಲ,
-1 ಇಂಟು ಡಿ ಅಂತ ಹೇಳಿದರೆ 3. ಅಲ್ಲಿಗೆ 99 12 ಈ ಕಡೆ ಬಂದರೆ -12 ಆಗುತ್ತೆ. 3ರಿಂದ n ಗುಣಿಸಿದರೆ 3n -3 ಒಂದಲೇ 3. ಈಗ 99ರಲ್ಲಿ 12 ಕಳೆದ್ರೆ 9ರಲ್ಲಿ 2 ಹೋದರೆ 7, 9ರಲ್ಲಿ 1 ಹೋದರೆ 8. ಈ 3 ಈ ಕಡೆ ಬಂದರೆ +3 ಆಯಿತು. ಇಲ್ಲೇನು ಉಳಿತು? 3n ಉಳಿತು. 87 3 ಕೂಡಿದರೆ 90 ಆಗುತ್ತೆ. 3 ಈ ಕಡೆ ತಗೊಂಬಂದರೆ /3 ಆಗುತ್ತೆ. ಸೊ 3ರಿಂದ 99 ಭಾಗಿಸಿದರೆ n ಈಸ್ ಈಕ್ವಲ್ ಟು 30 ಬರುತ್ತೆ n. ಇದನ್ನು ಬಳಸ್ಕೊಂಡು ಎಸ್ ಎನ್ ಕಂಡುಹಿಡಿಬೇಕು ಈಗ ನೀವು. ಸೊ ಎಸ್ ಎನ್ ಫಾರ್ಮುಲಾ ಬಂದು ಎಸ್ ಎನ್ ಈಸ್ ಈಕ್ವಲ್ n/2 ಇಂಟು a + l. ಎ ಅಂದರೆ ಫಸ್ಟ್ ಟರ್ಮು, ಎಲ್ ಅಂದರೆ ಲಾಸ್ಟ್ ಟರ್ಮ್. ಸೊ ಎಸ್ ಎನ್ ಅಂದರೆ ಎಸ್ 30 ಈಸ್ ಈಕ್ವಲ್ ಟು ಎನ್ ಅಂದರೆ ಎಷ್ಟು ಬಂದಿದೆ? ಈಗ ನಿಮಗೆ ಕೆಳಗಡೆ ಆನ್ಸರ್ ಬಂದಿದೆ 30 /2 ಇಂಟು ಎ ಅಂದರೆ ಫಸ್ಟ್ ಟರ್ಮ್ 12 ಪ್ಲಸ್ ಎಲ್ ಅಂದರೆ ಲಾಸ್ಟ್ ಟರ್ಮು 99. ಅಲ್ಲಿಗೆ S30 ಈಸ್ ಈಕ್ವಲ್ ಟು 30ರಲ್ಲಿ 2ರಿಂದ 30 ಬಾಕ್ಸಿದ್ರೆ 15 ಬರುತ್ತೆ. 12 ಮತ್ತು 99 ಕೂಡ್ರೆ ಎಷ್ಟು ಬರುತ್ತೆ ನಿಮಗೆ? 9 2 11, 9 1 10 1 11, 101 ಬಂತು. ಸೊ ಅಲ್ಲಿಗೆ ನಿಮಗೆ ಉತ್ತರ S30 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? S30 ಈಸ್ ಈಕ್ವಲ್ ಟು 15 1 15, 15 0 0, 15 1 15. ಸರಿನಾ? ಎಷ್ಟು ಬಂತು ನಿಮಗೆ? ಸರ್ ಇದು 111 ಆಗಬೇಕು. ಆಗ ಇದೇನಾಗುತ್ತೆ? 1665 ಆಗುತ್ತೆ. 15 1 15 ದಸ್ಕ 1, 15 1 15 1 16, 6 ದಸ್ಕ 1, 15 1 15 1 16. ಸೊ 1665 ಸರಿಯಾದ ಉತ್ತರ ಬರುತ್ತೆ. ಸೊ 1665 ನಿಮಗೆಲ್ಲಿದೆ? ಮೊದಲನೇ ಆಪ್ಷನ್ ಸರಿಯಾದ ಉತ್ತರ. ಇದಾದ ನಂತರ 94ನೇ ಪ್ರಶ್ನೆ, 1k ಇಂಟು 1k ಈಸ್ ಈಕ್ವಲ್ ಟು 12k ಆದರೆ ಇಲ್ಲಿ 1kನ ಬೆಲೆಯು ನೋಡಿ. 1k ಇಂಟು 1k ಈಸ್ ಈಕ್ವಲ್ ಟು 12k. ಇಲ್ಲಿ 1 ಬರಬೇಕು ನಿಮಗೆ ಅಂತ ಅರ್ಥ. ಇಲ್ಲಿ ಯಾವ ಸಂಖ್ಯೆ? 2 ಸಂಖ್ಯೆನ ಗುಣಿಸಿದರೆ ಕೇನ ಬರಬೇಕು ಅಂತ ಹೇಳಿದ್ರೆ ಸಪೋಸ್ ನೀವು ಇಲ್ಲಿ ಏನು ಹಾಕ್ಬೋದು? 1 ಹಾಕಬೇಕು. 1 ಹಾಕಿದರೆ ಮಾತ್ರ ಇಲ್ಲಿ ಅದೇ ಸಂಖ್ಯೆ ಬರುತ್ತೆ. 1 1 1 ಬರುತ್ತೆ. ಹೌದಾ? ಸಪೋಸ್ ನೀವು ಇಲ್ಲಿ 12 ಹಾಕಿದ್ರಿ ಅಂತ ಹೇಳಿದ್ರೆ 12 ಇಂಟು 12 ಹಾಕಿದ್ರೆ ಅವಾಗೇನು ಬರುತ್ತೆ? 2 2 4. ಈ ಸಂಖ್ಯೆ ಬೇರೆ, ಈ ಸಂಖ್ಯೆ ಬೇರೆ. ಇದೇ ಸಂಖ್ಯೆ ಏನು ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆನೇ ಬರಬೇಕು ಅಂದರೆ 1 ಹಾಕಬೇಕು. ಅಲ್ಲಿಗೆ 11 ಇಂಟು 11 ಗುಣಿಸಿದ್ರೆ ಏನು ಬರುತ್ತೆ ನಿಮಗೆ? 121 ಬರುತ್ತೆ. ಅದರ ಅರ್ಥ ಏನು? ಕೆ ಇರೋ ಜಾಗದಲ್ಲಿ ಏನಿದೆ? 1. ಸೊ ಅದರ ಅರ್ಥ ಕೇನ ಬೆಲೆ ಬಂದುಬಿಟ್ಟು ಎಷ್ಟು ಬರುತ್ತೆ ನಿಮಗೆ? 1. ಇದಾದ ನಂತರದಲ್ಲಿ 95ನೇ ಪ್ರಶ್ನೆ ಏನು ಹೇಳುತ್ತೆ ನೋಡೋಣ. ಸೊ 95ನೇ ಪ್ರಶ್ನೆ ಹೇಳುತ್ತೆ, ಎನ್ ಎಂಬುದು ಒಂದು ಧನಪೂರ್ಣಾಂಕವಾಗಿದ್ದಾಗ 3/4n - 4/3n ಎಂಬುದು ಎಲ್ಲ ಸಂದರ್ಭಗಳಲ್ಲಿಯೂ ಈ ಕೆಳಗಿನ ಯಾವುದರಿಂದ ಭಾಗವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ತುಂಬ ಸಿಂಪಲ್ ಆಗಿ ಹೇಳ್ಬೋದು. ನೋಡಿ ಇಲ್ಲಿ ಸಪೋಸ್ 3/4n - 3/3n ಇದೆ. ಇದಕ್ಕೆ ನೀವು n ಈಸ್ ಈಕ್ವಲ್ ಟು 1 ಹಾಕಿದ್ರಿ ಅಂದರೆ ಆಗೇನಾಗುತ್ತೆ? 4 ಇಂಟು 1 ಮೈನಸ್ 4 ಇಂಟು 4/3 ಇಂಟು 1 ಆಗುತ್ತೆ. ಆಗ ನೀವು ಏನು ಹೇಳ್ಬೋದು? 3/4 ಇಂಟು 1 ಅಂದರೆ 3/4 ಮೈನಸ್ 4/3 ಇಂಟು 1 ಅಂದರೆ 4/3. ಸೊ 3/4 ಅಂದರೆ 3 3 9, 9 3 27, 27 3 81, 4 4 16, 16 4 64. ಸೊ 81ರಲ್ಲಿ 64 ಕಳೆದ್ರೆ ಎಷ್ಟು ಬರುತ್ತೆ ನಿಮಗೆ? 17 ಬರ್ತಾ ಇದೆ. ಆದ್ದರಿಂದ ಇಲ್ಲಿ ನಿಮಗೆ 17 ಸರಿಯಾದ ಉತ್ತರ ಬರುತ್ತೆ. ನೀವು ಬೇಕಿದ್ರೆ ಇಲ್ಲಿ 1 ಬದಲಾಗಿ 2 ಹಾಕ್ರಿ. ನೀವು 2 ಹಾಕಿದ್ರು ಅದೇ ರೀತಿಯೇ ಬರುತ್ತೆ. ಟೆಸ್ಟ್ ಮಾಡೋದಾದರೆ 1 ಬದಲಿ 2 ಹಾಕಿದ್ರು ಕೊನೆಗೆ ನಿಮಗೆ ಆನ್ಸರ್ 17 ಬರುತ್ತೆ. 3 ಹಾಕಿದ್ರೂ 17 ಬರುತ್ತೆ. ಅದನ್ನು ಮತ್ತೆ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾವು. ಸೊ ಸರಿಯಾದ ಉತ್ತರ 17 ಬರುತ್ತೆ. ಇದಾದ ನಂತರ 96ನೇ ಪ್ರಶ್ನೆ, ಒಬ್ಬ ಅಂಗಡಿ ವರ್ತಕನು 8 ಟನ್ ಗೋಧಿಯನ್ನು ಖರೀದಿಸಿ ಅದರಲ್ಲಿ 4.7 ಟನ್ ಗೋಧಿಯನ್ನು ಮಾರುತ್ತಾನೆ. ಈಗ ಅವನ ಬಳಿ ಇರುವ ಗೋಧಿಯ ಪ್ರಮಾಣವು ಕಿಲೋಗ್ರಾಮ್ಗಳಲ್ಲಿ. ನೋಡಿ ತುಂಬ ಸಿಂಪಲ್. ಖರೀದಿ ಮಾಡಿದ ಗೋಧಿ 8 ಟನ್. ಆ ಟನ್ನನ್ನು ಕ್ವಿಂಟಲಿಗೆ ಕನ್ವರ್ಟ್ ಮಾಡಿದರೆ ನಮಗೆ ಗೊತ್ತು 1 ಟನ್ನಿಗೆ 10 ಕ್ವಿಂಟಲ್ ಅಂತ. ಅದ್ರ ಪ್ರಕಾರ 8 ಇಂಟು 10 ಈಕ್ವಲ್ ಟು ಏನಾಯಿತು? ಕ್ವಿಂಟಲ್ ಆಯಿತು. 8 ಇಂಟು 10 ಅಂದರೆ 80. 80ನ್ನು ಕ್ವಿಂಟಲ್ನ ಕೆ ಜಿ ಕನ್ವರ್ಟ್ ಮಾಡಬೇಕಂದ್ರೆ 1 ಕ್ವಿಂಟಲಿಗೆ 100 ಗ್ರಾಮು ತಾನೆ. ಅಲ್ಲಿಗೆ 80 ಇಂಟು 100 ಮಾಡಿದರೆ 8000 ಕಿಲೋಗ್ರಾಮ್ ಆಯಿತು. 8 ಟನ್ನ ಬೆಲೆ ಬಂದು 8000 ಕಿಲೋಗ್ರಾಮ್. ಹಾಗಿದ್ರೆ ಅವನು ಮಾರಿದ್ದೆಷ್ಟು? 3.3 ಟನ್. ಆ 3.3 ಟನ್ನನ್ನು ಕ್ವಿಂಟಲಿಗೆ ಕನ್ವರ್ಟ್ ಮಾಡಿದರೆ ಇಂಟು 10 ಮಾಡಬೇಕು. ಹಾಗೆಯೇ ಕೆ ಜಿ ಕನ್ವರ್ಟ್ ಮಾಡಬೇಕಂದ್ರೆ ಇಂಟು 100 ಮಾಡಬೇಕು. ಅಲ್ಲಿಗೆ 3300 ಕಿಲೋಗ್ರಾಮ್ ಬಂತು. ಈಗ ನೀವೇನು ಮಾಡಬೇಕು? 8000 ಕಿಲೋಗ್ರಾಮಲ್ಲಿ ಏನು ಕಳಿಬೇಕು? ಮಾರಿದ ಗೋಧಿ ಎಷ್ಟು ಮಾರಿದಾನೆ ಅವನು? 3300 kg ಗೋಧಿ ಮಾರಿದಾನೆ. ಅಲ್ಲಿಗೆ ಇನ್ನು ಉಳಿದಿರೋದು ಎಷ್ಟು ಅವನ ಹತ್ರ? 0 0 10ರಲ್ಲಿ 3 ಹೋದರೆ 7, ಇಲ್ಲಿ 7 ಉಳಿದಿದೆ. 7ರಲ್ಲಿ 3 ಹೋದರೆ 4, 4700 kg ಉಳಿದಿದೆ ಅವನ ಹತ್ರ. ಎಷ್ಟು ಉಳಿದಿದೆ? 4700 kg ಉಳಿದಿದೆ. ಕ್ಷಮಿಸಿ, ಇದು 4.7 ಟನ್ ಗೋಧಿ ಮಾರಿರೋದು ಅವನು ಅಲ್ವಾ? ಸೊ ಇದು 4.7 ಮಾಡ್ಕೊಳ್ಳಿ. ಆಗ ಇದು 4700 ಆಗುತ್ತೆ. ಸೊ ಈಗ ನೀವೇನು ಮಾಡಬೇಕು? 4700 ಕಳಿಬೇಕು. 4700 ಕಳೆದ್ರೆ ನಿಮಗೆ ಎಷ್ಟು ಬರುತ್ತೆ? 3300 kg ಉಳಿಯುತ್ತೆ. ಓಕೆನಾ? ಸೊ 3300 kg ಸರಿಯಾದ ಉತ್ತರ. ಇದಾದ ನಂತರ 97ನೇ ಪ್ರಶ್ನೆ ಏನು ಹೇಳುತ್ತೆ ನೋಡೋಣ.
ಎರಡು ಸಂಖ್ಯೆಗಳ ಮಾಸ ಆವು 34 ಮತ್ತು ಅವುಗಳ ಲಾಸ ಆವು 4284 ಆಗಿವೆ. ಅದರಲ್ಲಿ ಒಂದು ಸಂಖ್ಯೆ 204 ಆದರೆ ಇನ್ನೊಂದು ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಅವರು. ಸೊ ನೋಡಿ, ಇಲ್ಲಿ ನಿಮಗೊಂದು ಫಾರ್ಮುಲಾ ನೆನಪಿರ್ಬೇಕು. ನಿಮಗೆ ಏನಪ್ಪ ಅಂತ ಹೇಳಿದ್ರೆ, ಎರಡು ಸಂಖ್ಯೆಗಳ ಗುಣಲಬ್ಧವು ಅದೇ ಎರಡು ಸಂಖ್ಯೆಗಳ ಲಾಸ ಮತ್ತು ಮಾಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಅಂದರೆ A × B = H × L. H ಅಂದರೆ HCF, L ಅಂದರೆ LCM. ಈಗ ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಇನ್ನೊಂದು ಸಂಖ್ಯೆ ನೀವು ಕಂಡುಹಿಡಿಬೇಕು. H ಅಂದರೆ HCF ಅಂದರೆ ಮಾಸ ಬಂದು 34, ಲಾಸ ಬಂದು 4284. ಈಗ ನಿಮಗೆ A ಬೇಕು ಅಂದರೆ 34 × 4284 /204 ಮಾಡಿದರೆ 34 ಒಂದಲೇ 34 ಬರುತ್ತೆ, 34 6ಲೇ 204 ಬರುತ್ತೆ. 6ರಿಂದ 4284 ಟೋಟಲಿ ಡಿವೈಡ್ ಮಾಡಿದರೆ ನಿಮಗೆ 714 ಉತ್ತರ ಬರುತ್ತೆ. ಸೊ 714 ಸರಿಯಾದ ಉತ್ತರ. ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ, 98.7 (2 - 1.3/2) ದ ಬೆಲೆ ನೋಡಿ. ಇದು 98.7 (2 - 1.3/2) ಇದರ ಬೆಲೆ ಅಂದರೆ ಇದನ್ನು ನೋಡಿದರೆ ನಿಮಗೆ ಈ ಫಾರ್ಮುಲಾ ನೆನಪು ಬರುತ್ತೆ ನೋಡಿ. ಈ ಫಾರ್ಮುಲಾ A² - B² ಅಂದರೆ A + B × A - B ಅಂತ ಹೇಳ್ತೀವಿ. ಅದ್ರ ಪ್ರಕಾರ A² - B² ಅಂದರೆ A + B × A - B. ಅದ್ರ ಪ್ರಕಾರ ಏನಾಗುತ್ತೆ, 98.7 + 1.3 ಇಂಟು 98.7 - 1.3 ಅಂತ ಬರ್ಕೊಳ್ಬೋದಲ್ವಾ. ಸೊ ಈ ರೀತಿ ಬರ್ಕೊಂಡ್ರೆ ನೀವು ಏನು ಮಾಡ್ಬೋದು, ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ 98.7 1.3 ಕೂಡಿ ಎಷ್ಟು ಬರುತ್ತೆ ನಿಮಗೆ, 100 ಬರುತ್ತೆ. ಇಂಟು 98.7ನಲ್ಲಿ 1.3 ಕಳೆದ್ರೆ 7ರಲ್ಲಿ 3 ಹೋದರೆ 4, 8ರಲ್ಲಿ 1 ಹೋದರೆ 6. ಓಕೆನಾ, ಅಲ್ಲಿಗೆ ಎಷ್ಟು ಬಂತು, 96.4 ಬಂತು. ಓಕೆ, ಸೊ 100 × 96.4 ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ, ಓಕೆ 97. 8 - 1 ಮಾಡಿದರೆ 7, 97.4. ಸೊ 100 × 97.4 ಮಾಡಿದರೆ 9740 ಬರುತ್ತೆ. 9740. 98ನೇ ಪ್ರಶ್ನೆಗೆ ಸರಿಯಾದ ಉತ್ತರ 9740. ಈ ಆಪ್ಷನ್ ಸರಿಯಾಗಿದೆ. ಇದಾದ ನಂತರ ನೆಕ್ಸ್ಟ್ 99ನೇ ಪ್ರಶ್ನೆ, 3/4 + 5/2 / 10/4 ಇದರ ಬೆಲೆ. ಓಕೆನಾ, ನೋಡಿ ಇಲ್ಲಿ 3/4 + 5/2 / 10/4 ನಿಮಗೆ ಬಾಡ್ಮಾಸ್ ರೂಲ್ ಗೊತ್ತಿರಬೇಕು. ಅದ್ರ ಪ್ರಕಾರ ಫಸ್ಟು 3/4 ಹಾಗೆ ಬರೀತೀರಾ, ಪ್ಲಸ್ 5/2 ಹಾಗೆ ಬರೀತೀರಾ, ಇಂಟು 10/4ನ ಇಂಟು ಮಾಡಬೇಕು. ಭಾಗಾಕಾರ ಮಾಡಿದರೆ ಇಂಟು ಮಾಡಿದಾಗ ಛೇದ ಮತ್ತು ಅಂಶವನ್ನು ವ್ಯತ್ಕ್ರಮದಲ್ಲಿ ಬರ್ಕೊಳ್ತೀವಿ. ಅಂದರೆ ಛೇದಕ್ಕೆ ಅಂಶ ಹೋಗುತ್ತೆ, ಅಂಶಕ್ಕೆ ಛೇದ ಬರುತ್ತೆ, ಆವಾಗ ಇಂಟು ಆಗುತ್ತೆ. ಸೊ ನೋಡಿ, 2 2 4, 5 2 10, 2 2 ಕ್ಯಾನ್ಸಲ್ ಆಯಿತು. ಈಗ ನಿಮಗೆ ಇಲ್ಲಿ 3/4 ಇಲ್ಲೇನು ಉಳಿತು, 1. ಇವೆರಡಕ್ಕೂ LCM ತಗೊಂಡ್ರೆ ನೀವು 4 LCM ಬರುತ್ತೆ. 4 ಇಲ್ಲಿ 3 ಹಾಗೆ ಉಳಿಯುತ್ತೆ, ಪ್ಲಸ್ 1 4 4, 1 4 4, ಅಲ್ಲಿಗೆ 4 3 7, 7/4 ಸರಿಯಾದ ಉತ್ತರ. ಓಕೆನಾ, ಸೊ 7/4 ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಇನ್ನು 2x² - 3y² ಇದರ ವಿಸ್ತೃತ ರೂಪ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಕೂಡ A - B² ಫಾರ್ಮಲ್ ಇದೆ, ಸರಿನಾ. ಸೊ A - B² ಫಾರ್ಮಲ್ ಇದ್ದಾಗ A² + B² - 2AB ಫಾರ್ಮಲ್ ಬರೀತೀವಲ್ವಾ. ಅದ್ರ ಪ್ರಕಾರ ಬರೆದ್ರೆ 2x² - 3y² = 2x² ಪ್ಲಸ್ 3y² - 2 × 2x² × 3y. ಓಕೆನಾ, ಸೊ ಇದನ್ನು ನೀವೀಗ ಸಿಂಪ್ಲಿಫೈ ಮಾಡಬೇಕು ನೋಡಿ. ಇಲ್ಲಿ ಏನಾಗುತ್ತೆ, 2x 2ನ ಸ್ಕ್ವೇರ್ ಮಾಡಿದ್ರೆ 4, x² ಸ್ಕ್ವೇರ್ ಮಾಡಿದ್ರೆ x⁴, ಪ್ಲಸ್ 3ನ ಸ್ಕ್ವೇರ್ ಮಾಡಿದರೆ 9y² ಬರುತ್ತೆ. ಇಲ್ಲಿ 2 2 = 4, 4 3 = 12, x² y ಬಂತಲ್ವಾ. ಸೊ ಇಲ್ಲಿ 4x⁴ ಪ್ಲಸ್ 9y² ಅಂತ ಹೇಳಿದರೆ ನಿಮಗೆ ಯಾವುದು ಆನ್ಸರು, 2ನೇ ಆಪ್ಷನ್ ಸರಿಯಾದ ಉತ್ತರ. ಇನ್ನು 101ನೇ ಪ್ರಶ್ನೆ ಕೇಳ್ತದೆ, x² + y² = 47 ಮತ್ತು xy = 92/2 ಆದರೆ 3 × x + y² + x - y² ಇದರ ಬೆಲೆ ಎಷ್ಟು ಅಂತ ಕೇಳಿದರು. ಸೊ ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಂದರೆ ನೀವು x² + y² = 47 ಇದೆ, xy = 19/2 ಇದೆ. 2 ಈ ಕಡೆ ತೊಗೊಂಬಂದರೆ xy × 2, 2xy = 19 ಆಯಿತು. ಸೊ ಅವ್ರು ಹೇಳೋ ಪ್ರಕಾರ 3 × x + y² + x - y². ಸೊ ನಿಮಗೆ ಇಲ್ಲಿ 3 ಹಾಗೆ ಬರ್ಕೊಳ್ಳಿ. x + y² ಅಂದರೆ A + B² ಫಾರ್ಮುಲಾ. ಅದನ್ನ ವಿಸ್ತೃತ ರೂಪ ಬರೆದ್ರೆ x² + y² + 2xy ಪ್ಲಸ್ ಇಲ್ಲಿ ಇದಿಷ್ಟಾಯ್ತಾ, ಪ್ಲಸ್ ಇದನ್ನ x² + y² - 2xy ಅಂತ ಬರೀಬೋದಲ್ವಾ. ಆಗ ಇಲ್ಲಿ ನೋಡಿ 3 × x² ಅಂತ x² + y² ಅಂದರೆ ಅವರೇ ಕೊಟ್ಟಿದ್ದಾರೆ 47 ಅಂತೆ, ಪ್ಲಸ್ 2xy ಅಂದರೆ ನಿಮಗೆ ಬಂದಿದೆ ಇಲ್ಲಿ ಎಷ್ಟು, 19, ಪ್ಲಸ್ ಇಲ್ಲೂ ಕೂಡ ಅಷ್ಟೇ x² + y² ಅಂದರೆ 47 - 19. ಈಗ 3ದಿಂದ 47 + 19 ಆ್ಯಡ್ ಮಾಡಿ ನಿಮಗೆ ಎಷ್ಟು ಬರುತ್ತೆ, 66 ಬರುತ್ತೆ.
ಪ್ಲಸ್ 47 ಮೈನಸ್ 19 ಕಳೆದ್ರೆ ನಿಮಗೆ 28 ಬರುತ್ತೆ. ಓಕೆನಾ. ಈಗ 66 ಇಂಟು 3 ಮಲ್ಟಿಪ್ಲೈ ಮಾಡಿದ್ರೆ 198 ಪ್ಲಸ್ 28. ಸೊ ಟೋಟಲ್ ಆನ್ಸರ್ ಬಂದು 226 ಬರುತ್ತೆ. ಸೊ ನಿಮಗೆ ಸರಿಯಾದ ಉತ್ತರ 226. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ, ಎಕ್ಸ್ನ ಶೇಕಡ 15 ಎಂಬುದು ವೈನ ಶೇಕಡ 20ಕ್ಕೆ ಸಮನಾದರೆ ಎಕ್ಸ್ ಇಷ್ಟು ವೈ ಎಂಬುದು ಯಾವುದಕ್ಕೆ ಸಮ ಇರುತ್ತೆ? ನೋಡಿ ತುಂಬ ಈಸಿ ಇಲ್ಲಿಯ 115ರಷ್ಟು ಎಕ್ಸು 120ರಷ್ಟು ವೈ ಎರಡು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಈಗ ನೀವೇನು ಮಾಡ್ಬೋದು, ನೀವು ಸಿಂಪ್ಲಿ 100 ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನು ಉಳಿಯುತ್ತೆ, ಎಕ್ಸ್ ಇಟ್ಕೊಳ್ರಿ, ವೈ ಈ ಕಡೆ ತಗೊಂಬಂದರೆ ಡಿವೈಡೆಡ್ ಬೈ ವೈ ಆಗುತ್ತೆ. ಇಲ್ಲಿ ಆಲ್ರೆಡಿ 20 ಇದೆ, 15 ಈ ಕಡೆ ಬಂದರೆ ಡಿವೈಡೆಡ್ ಬೈ 15 ಆಗುತ್ತೆ. ಸೊ 5 3 5 4 ಅಲ್ಲಿಗೆ ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು 4/3 ಬಂತಲ್ವಾ. ಇದರ ಅರ್ಥ ಏನು, ಎಕ್ಸ್ ಇಷ್ಟು ವೈ ಇಸ್ ಈಕ್ವಲ್ ಟು 4:3 ಅಂತ ಅರ್ಥ. ಅದರ ಪ್ರಕಾರ 4:3 ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ಇದಾದ ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆ 103. ಸೊ 103ನೇ ಪ್ರಶ್ನೆ ಏನು ಹೇಳುತ್ತೆ, ಒಂದು ನಕ್ಷೆಯ ಅಳತೆಯ ಪ್ರಮಾಣವು 1:50,000. ಈ ನಕ್ಷೆಯಲ್ಲಿ ABC ಎಂಬ ತ್ರಿಭುಜಾಕಾರದ ನಿವೇಶನವನ್ನು ಕ್ರಮವಾಗಿ AB = 2 ಸೆಂಟಿಮೀಟರ್ ಮತ್ತು BC = 3.5 ಸೆಂಟಿಮೀಟರ್ ಮತ್ತು ಆಂಗಲ್ ABC = 90 ಡಿಗ್ರಿ ಆಗುವಂತೆ ಗುರುತಿಸಿದೆ. ಆಗ ತ್ರಿಭುಜದ BC ಬಾಹುವಿನ ನಿಜವಾದ ಅಳತೆ ಕಿಲೋಮೀಟರ್ಗಳಲ್ಲಿ. ಇಲ್ಲಿ ನಿಮಗೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬೇಕು, ಅದು ಯಾವುದಾದ್ರೂ ಕೊಡಲಿ, ಅವರು ಏನಾದರೂ ಕ್ರಮ ತ್ರಿಭುಜ ಅದು ಇದು ಎಲ್ಲ ಕೊಟ್ಟಿದ್ದಾರೆ, ನಾವು ಅದನ್ನೆಲ್ಲ ರಿಸ್ಕ್ ತೊಗೊಳ್ಳೋದು ಬೇಡ. ಇದು 1:50,000 ಇದೆಯಲ್ಲ, ಇದು ಆ್ಯಕ್ಚುಲಿ ನಿಮಗೆ ಸೆಂಟಿಮೀಟರ್ ಇದೆ, ಅದನ್ನು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಿದರೆ ಇದರಲ್ಲಿ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇಲ್ಲಿ ನೋಡಿ 1:50,000 ಇದೆ, 50,000 ಸೆಂಟಿಮೀಟರ್ನ ನಾವು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಿದರೆ ನೋಡಿ ಇಲ್ಲಿ 1:50,000 50,000 ಸೆಂಟಿಮೀಟರ್ ಇದೆ, ಅದನ್ನು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಿದರೆ 0.5 ಕಿಲೋಮೀಟರ್ ಆಗುತ್ತೆ. ಸೊ 0.5 ಕಿಲೋಮೀಟರ್ ಆಯಿತು ಅಂದರೆ ಇದು 1 ಕಿಲೋಮೀಟ್ರು, ಇದು 0.5 ಕಿಲೋಮೀಟ್ರು. ಇದರ ಅರ್ಥ ಏನಾಯ್ತು, ಈಗ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ ನೋಡಿ, ಇದು 1 ಇದು 0.5 ಅಂದರೆ 1 ಕಿಲೋಮೀಟರ್ ಅನ್ನೋದು 0.5 ಕಿಲೋಮೀಟರ್ಗೆ ಸಮ. 1 ಕಿಲೋಮೀಟರ್ 0.5 ಕಿಲೋಮೀಟರ್ಗೆ ಸಮ. ಅದರ ಅರ್ಥ ಏನು, 0.5ನ ಎಷ್ಟು ಸರಿ ಹಾಕ್ಬೇಕು ನೀವು, 3.5 ಇದೆ, ಇಲ್ಲಿ 3.5 ಸೆಂಟಿಮೀಟರ್ ಇದೆ. ಸೊ ಇದನ್ನು ಇಂಟು 3.5 ಸೆಂಟಿಮೀಟರ್ ಮಾಡಿದರೆ 3.5 ಸೆಂಟಿಮೀಟರ್ 0.5 ಇಂಟು 3.5 ಅಂತ ಕೊಟ್ಟಿದ್ದಾರೆ. ಸೊ 0.5 ಇಂಟು 3.5 ಮಲ್ಟಿಪ್ಲೈ ಮಾಡಿಬಿಟ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. 5 5 25, 5 0 0, ನೆಕ್ಸ್ಟ್ 5 3 15ಕ್ಕೆ 5 10 1. ಓಕೆನಾ. ನೆಕ್ಸ್ಟು ಅದು 1 ಬರಲ್ಲ, ಇಲ್ಲೇ ಬರುತ್ತೆ. ಈಗ ಇಲ್ಲಿ 5 5 2 7, ಇದು 1.75 ಬಂತು. ಎಷ್ಟು ಬಂತು ಉತ್ತರ, 1.75. ಸೊ 1.75 ಕಿಲೋಮೀಟರ್ಗೆ ಈಕ್ವಲ್ ಆಗಿರುತ್ತೆ. ಅದು 4ನೇ ಆನ್ಸರ್ ಸರಿ. ನೆಕ್ಸ್ಟ್ 104ನೇ ಪ್ರಶ್ನೆ, ಈ ಚಿತ್ರದಲ್ಲಿ AB = AC, AB = BC ಆದರೆ ಆಂಗಲ್ ABC ಇದರ ಅಳತೆ. ನೋಡಿ ಇಲ್ಲಿ ತುಂಬ ಸಿಂಪಲ್ ಆಗಿದೆ ಇದು ಕ್ವಶನ್. ಇಲ್ಲಿ 115 ಡಿಗ್ರಿ ಕೊಟ್ಟಿದ್ದಾರೆ ಅವರು, AB ಎಷ್ಟಿರುತ್ತೋ BCನೂ ಅಷ್ಟೇ ಇರುತ್ತೆ ಅಂದರೆ ಅರ್ಥ ಈ ಆ್ಯಂಗಲ್ಲು ಈಕ್ವಲ್ ಇರುತ್ತೆ, ನೆನಪಿರಲಿ ನಿಮಗೆ. ಈಗ ಇದು 115 ಇರುತ್ತೆ ಅಂದರೆ ಈ ರೀತಿ, ಇದು ಒಂದು ಸರಳ ರೇಖೆ ಅಂದರೆ ಸರಳ ರೇಖೆಯಲ್ಲಿ ರಚನೆ ಆಗಿರೋ ಎರಡು ಆಂಗಲ್ ಕೂಡಿದ್ರೆ 180 ಡಿಗ್ರಿ ಬರುತ್ತೆ. ಓಕೆನಾ. 180ರಲ್ಲಿ ಆಲ್ರೆಡಿ ಈ ಕಡೆ 115 ಅಂತ ಕೊಟ್ಟಿದ್ದಾರೆ. ಸೊ 180ರಲ್ಲಿ 115 ಕಳೆದ್ರೆ ನಿಮಗೆ ಎಷ್ಟು ಬರುತ್ತೆ, 65 ಡಿಗ್ರಿ ಬರುತ್ತೆ. ಅಲ್ಲಿಗೆ ಇದು ಈ ಆ್ಯಂಗಲ್ ಎಷ್ಟಿರುತ್ತೆ, 65 ಡಿಗ್ರಿ ಇರುತ್ತೆ. ಇದು 65 ಇದ್ದರೆ ಇದು ಕೂಡ 65 ಇರುತ್ತೆ ತಾನೆ. ಅಲ್ಲಿಗೆ ತ್ರಿಭುಜದ 3 ಕೋನಗಳನ್ನು ಕೂಡಿದರೆ ನಿಮಗೆ ಎಷ್ಟು ಬರುತ್ತೆ, ತ್ರಿಭುಜದ 3 ಕೋನಗಳನ್ನು ಕೂಡಿದ್ರೆ 180 ಡಿಗ್ರಿ ಬರುತ್ತೆ ಅಲ್ವಾ. ಅಲ್ಲಿಗೆ ಆಂಗಲ್ ಎ ಆಂಗಲ್ ಬಿ ಅಂದರೆ 65 ಪ್ಲಸ್ ಆಂಗಲ್ ಬಿ ಕಂಡುಹಿಡಿಬೇಕು ಪ್ಲಸ್ 65 = 180 ಆಯಿತಾ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆಂಗಲ್ ಬಿ = 65 ಕೂಡಿದ್ರೆ ಎಷ್ಟು ಬರುತ್ತೆ, 180. ಸೊ 180ರಲ್ಲಿ 130 ಕಳಿಬೇಕು. ಇದು ಈ ಕಡೆ ಬಂದರೆ 130 ಆಗುತ್ತೆ. ಕಳೆದ್ರೆ ಎಷ್ಟು ಉಳಿತು ನಿಮಗೆ, 50 ಡಿಗ್ರಿ ಉಳಿತು. ಎಷ್ಟು ಬಂತು ಉತ್ತರ, 50 ಡಿಗ್ರಿ ಸರಿಯಾದ ಉತ್ತರ. 1ನೇ ಆಪ್ಷನ್ ಸರಿ. ಇನ್ನು 105, ಒಂದು ಚಕ್ರೀಯ ಚತುರ್ಭುಜದಲ್ಲಿರುವ ವಿರುದ್ಧ ಕೋನಗಳ ಮೊತ್ತ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಚಕ್ರೀಯ ಚತುರ್ಭುಜ ಅಂದರೆ ಈ ರೀತಿ ಇರುತ್ತೆ, ABCD ಅಂತ ಹೇಳ್ತೀವಿ. ಈ ಕೋನ ಎಷ್ಟಿರುತ್ತೆ, ಇದು ನಮಗೆ ಗೊತ್ತಿರೋದು. 4 ಕೋನಗಳನ್ನು ಕೂಡಿದರೆ 360 ಡಿಗ್ರಿ ಬರುತ್ತೆ ಚತುರ್ಭುಜದಲ್ಲಿ. ಆ 4 ಕೋನಗಳಲ್ಲಿ 2 ವಿರುದ್ಧ ಕೋನಗಳು ಅದರ ಅರ್ಧದಷ್ಟು ಇರ್ತವೆ. ಅರ್ಧದಷ್ಟು ಅಂದರೆ 180 ಡಿಗ್ರಿ, ಸರಿನಲ್ವಾ. ಸೊ 180 ಡಿಗ್ರಿಗೆ ಸಮ ಇರುತ್ತೆ ಇದು. ಇದಾದ ನಂತರ ತ್ರಿಭುಜದ 3 ಹೊರ ಕೋನಗಳ ಮೊತ್ತ. ನೋಡಿ ಇದೊಂದು ತ್ರಿಭುಜದ ಒಳ ಕೋನ ಅಂದರೆ ಇವು. ಈ ABಯನ್ನು ನಾವು ಎಕ್ಸ್ಟೆಂಡ್ ಮಾಡಿದ್ದೀನಿ, ಈ ಕಡೆನೇ ಎಕ್ಸ್ಟೆಂಡ್ ಮಾಡಿ, ಈ ಕಡೆನೇ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ಈ 3 ಆ್ಯಂಗಲ್ ಕೂಡಿದರೆ ಆ್ಯಕ್ಚುಲಿ ನಿಮಗೆ ಒಂದು ಸರ್ಕಲ್ ಫಾರ್ಮೇಷನ್ ಆಗುತ್ತೆ, ಅಂದರೆ 360 ಡಿಗ್ರಿ. ಈಗ 360 ಡಿಗ್ರಿಯನ್ನು ಡಿವೈಡೆಡ್ ಬೈ 3 ಮಾಡಿದರೆ ಆ್ಯಕ್ಚುಲಿ ಎಷ್ಟು ಬರುತ್ತೆ ನಿಮಗೆ, 3ರಿಂದ 360 ಡಿಗ್ರಿಯನ್ನು ಬಾಕ್ಸ್ ಇದ್ರೆ ನಿಮಗೆ ಒಟ್ಟು 120 ಡಿಗ್ರಿ ಬರುತ್ತೆ ಅಲ್ವಾ. ಸೊ ಇಲ್ಲಿ 106ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅವರು, 3 ಹೊರಕೋನಗಳ ಮೊತ್ತ.
ಇದು 120, ಇದು 120, ಇದು 120 ಅಷ್ಟನ್ನು ಕೂಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 360 ಡಿಗ್ರಿ ಬರುತ್ತೆ. ಇಲ್ಲಿ 360 ಡಿಗ್ರಿ ಅಂತ ಕೊಟ್ಟಿಲ್ಲ, ಅವ್ರು ಬದಲಾಗಿ ಏನು ಕೊಟ್ಟಿದ್ದಾರೆ? 2 ಲಂಬಕೋನಗಳು, 3 ಲಂಬಕೋನಗಳು, 1 ಲಂಬಕೋನ, 4 ಲಂಬಕೋನ. ಲಂಬಕೋನ ಅಂದರೆ 90 ಡಿಗ್ರಿ. ಸೊ 90 ಡಿಗ್ರಿಯಿಂದ 90ಯಿಂದ ಡಿವೈಡ್ ಮಾಡಿದ್ರೆ 4 ಬರ್ತಾ ಇದೆ ಅಲ್ವಾ? ಅಂದರೆ ಅರ್ಥ ಏನು? 4 ಲಂಬಕೋನಗಳು ಅಂತ ಅರ್ಥ. ಏನರ್ಥ? 4 ಲಂಬಕೋನಗಳು. ಓಕೆನಾ? ಸೊ 106ನೇ ಪ್ರಶ್ನೆಗೆ 4 ಲಂಬಕೋನಗಳು ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಇನ್ನು 108ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಓಕೆನಾ? ಸೊ 108ನೇ ಪ್ರಶ್ನೆ ಏನು ಹೇಳುತ್ತೆ? 28 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಚಕ್ರವು 352 ಮೀಟರ್ ದೂರವನ್ನು ಚಲಿಸಲು ಬೇಕಾಗುವ ಸುತ್ತುಗಳ ಸಂಖ್ಯೆ. ಓಕೆನಾ? ಸೊ ಇಲ್ಲಿ 107ನೇ ಪ್ರಶ್ನೆ ಅಲ್ವಾ? ನೋಡಿ, ಇಲ್ಲಿ 107ನೇ ಪ್ರಶ್ನೆ ಬಿಟ್ಟಿದ್ದೀವಿ ನಾವು. ಇದನ್ನು ನೋಡ್ಬಿಡೋಣ. ಒಂದು ಸಮಬಾಹು ತ್ರಿಭುಜದ ಪರಿಭ್ರಮಣ ಕೋನ. ಸೊ ನೋಡಿ, ಒಂದು ಸಮಬಾಹು ತ್ರಿಭುಜದ ಪರಿಭ್ರಮಣ ಕೋನ ಅಂತ ಹೇಳಿದ್ರೆ ಇದು ತ್ರಿಭುಜ ಇದೆ ಅಂತ ತಿಳ್ಕೊಳ್ಳಿ. ಇದನ್ನ ತಿರುಗಿಸೋದು, ಒಂದು ಸುತ್ತು ಕಂಪ್ಲೀಟ್ ತಿರುಗಿಸ್ಬೇಕು. ಅಂದರೆ ಇದು ಸಿ, ಈಗ ಫಸ್ಟ್ ಬೇಸ್ ಬಿ ಸಿ ಇತ್ತಾ, ಈಗ ನೆಕ್ಸ್ಟ್ ತಿರುಗಿಸಿ ಅದನ್ನು ಎ ಸಿಗೆ ಬೇಸ್ ಬರಬೇಕು. ಇದರ ನಂತರ ನೆಕ್ಸ್ಟ್ ಮತ್ತೆ ತಿರುಗಿಸಿ ಎ ಬಿ ಬೇಸ್ ಬರಬೇಕು. ಅಲ್ಲಿ ಒಂದು ಸುತ್ತು ಕಂಪ್ಲೀಟ್ ಆಯಿತು. ಸೊ ಒಂದು ಸುತ್ತು ಕಂಪ್ಲೀಟ್ ಆಗೋದ್ರೊಳಗಡೆ ಎಷ್ಟು ಆ್ಯಂಗಲ್ ರೊಟೇಟ್ ಆಯಿತು? ಆ್ಯಕ್ಚುಲಿ ಇದು 60 ಡಿಗ್ರಿ ಇತ್ತು, ಇದು 180 ಇದೆ. ಇನ್ನು ಇದೆಷ್ಟು ಉಳಿತು? ಇಲ್ಲಿ 120. ಒಂದು ರೊಟೇಷನ್ಗೆ 120 ಡಿಗ್ರಿ ಬರುತ್ತೆ. ಅಲ್ಲಿಗೆ ಮತ್ತೆ ಇಲ್ಲಿಂದ ಮತ್ತೊಂದು ರೊಟೇಷನ್ ಅಂತ ಹೇಳಿದ್ರೆ ಇಲ್ಲಿ ಎಷ್ಟಾಯಿತು? 120 ಡಿಗ್ರಿ ಆಯಿತು ಅಲ್ವಾ? ಮತ್ತು ಇನ್ನೊಂದು ರೊಟೇಷನ್ ಬರಬೇಕು, ಒಟ್ಟು 3 ರೊಟೇಷನ್ ಬರಬೇಕಾಗತ್ತೆ. ಸೊ ಪರಿಭ್ರಮಣ ಕೋನ ಎಷ್ಟು ಬರುತ್ತೆ ಇಲ್ಲಿ? ಆ್ಯಕ್ಚುಲಿ ನಿಮಗೆ ಒಂದು ರೊಟೇಷನ್ ಆದಾಗ 120 ಡಿಗ್ರಿ ಬರುತ್ತೆ. ಎಷ್ಟು ಬರುತ್ತೆ ಪರಿಭ್ರಮಣೆ? 120 ಡಿಗ್ರಿ ಬರುತ್ತೆ. ಸೊ 120 ಡಿಗ್ರಿ ಒಂದು ಸರಿ ರೊಟೇಟ್ ಆದರೆ ಎಷ್ಟು ಆ್ಯಂಗಲ್ ಬರುತ್ತೆ ಅಂದರೆ 120 ಡಿಗ್ರಿ ಬರುತ್ತೆ ಅಂತ ಹೇಳಬೇಕು. ಇನ್ನು 108ನೇ ಪ್ರಶ್ನೆ ನೋಡಿ, ತ್ರಿಜ್ಯ ಅವ್ರು ಕೊಟ್ಟಿದ್ದಾರೆ 28 ಸೆಂಟಿಮೀಟ್ರು. ಆಮೇಲೆ ದೂರ ಎಷ್ಟು ಕ್ರಮಿಸ್ತಾ ಇದೆ? 352 ಮೀಟ್ರು. 1 ಸೆಂಟಿಮೀಟ್ರ್ ಇದೆ, 1 ಮೀಟ್ರ್ ಇದೆ. ಫಸ್ಟ್ ಎರಡನ್ನು ಸೆಂಟಿಮೀಟ್ರ್ ಕನ್ವರ್ಟ್ ಮಾಡ್ಕೊಳ್ಳಿ. ಈಗ 352 × 100 ಮಾಡಿದ್ರೆ 35,200 ಸೆಂಟಿಮೀಟರ್ ಆಯಿತು. ಈಗ ವೃತ್ತದ ಪರಿಧಿ ಬೇಕಲ್ವ ನಿಮಗೆ? ವೃತ್ತದ ಪರಿಧಿ ಒಂದು ಸುತ್ತಿಗೆ ಸಮ ಇರುತ್ತೆ. ಇದು ಒಂದು ಗಾಲಿ ಇದೆ ಅಂತ ಹೇಳಿದ್ರೆ ನೋಡಿ, ಇದು ಒಂದು ಗಾಲಿ ಇದೆ ಅಂತಂದರೆ ಇದು ಒಂದು ಸುತ್ತು ಅಂದರೆ ಇಲ್ಲಿಂದ ಇಲ್ಲಿ ತನಕ ಒಂದು ಸುತ್ತು ಕಂಪ್ಲೀಟ್ ಆದಾಗ ಆ ವೃತ್ತದ ಪರಿಧಿಗೆ ಈಕ್ವಲ್ ಇರುತ್ತೆ. ಅದ್ರ ಪ್ರಕಾರ 2 ಅಂದರೆ 20 ಪೈ ಅಂದರೆ ಕೊಟ್ಟಿದ್ದಾರೆ ಅವ್ರ ವ್ಯಾಲ್ಯೂ ಎಷ್ಟು? 22/7. ರೇಡಿಯಸ್ ಬಂದುಬಿಟ್ಟು 28. ಸೊ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ 7 4 28, 22 × 4 × 2 ಇದಿಷ್ಟನ್ನು ಕಂಪ್ಲೀಟ್ ಗುಣಾಕಾರ ಮಾಡಿದರೆ ನಿಮಗೆ 176 ಸೆಂಟಿಮೀಟ್ರ್ ಬರುತ್ತೆ. ಎಷ್ಟು ಬರುತ್ತೆ? 176 ಸೆಂಟಿಮೀಟ್ರ್. ಈಗ ಆ್ಯಕ್ಚುಲಿ ದೂರ ಟೋಟಲ್ ಎಷ್ಟಿದೆ? 35,200. ಒಂದು ಸುತ್ತಿದ್ರೆ ಅದು 176 ಸೆಂಟಿಮೀಟ್ರ್ ಕವರ್ ಮಾಡುತ್ತೆ. ಅಲ್ಲಿಗೆ ನಿಮಗೆ 35,200 ಸೆಂಟಿಮೀಟರ್ಸ್ ಕವರ್ ಮಾಡಬೇಕಲ್ಲ, ಅಲ್ಲಿ ಎಷ್ಟು ಸುತ್ತು ಬೇಕು ಅಂದರೆ ಇದನ್ನು ಡಿವೈಡ್ ಮಾಡ್ಬೇಕು ತಾನೆ. 176ರಿಂದ ಡಿವೈಡ್ ಮಾಡಿದ್ರೆ ಈಗ 176 ಒಂದಲೇ, 176 ಎರಡಲೇ, 2 0 ಪಕ್ಕದಲ್ಲಿ ಬರೆದ್ರೆ 200 ಸುತ್ತುಗಳನ್ನು ಅದು ಪಡ್ಕೊಳ್ಬೇಕು. ಸೊ ಸರಿಯಾದ ಉತ್ತರ ಬಂದು 200. ಇನ್ನು 109ನೇ ಪ್ರಶ್ನೆ ಹೇಳುತ್ತೆ, ಈ ಚಿತ್ರದಲ್ಲಿ ಎ ಸಿ ಮತ್ತು ಬಿ ಡಿಗಳು ಪರಸ್ಪರ ಲಂಬಗಳಾಗಿವೆ. ಛಾಯೀಕೃತ ಭಾಗದ ವಿಸ್ತೀರ್ಣ ನೋಡಿ, ಇದು ಚಿತ್ರ. ಇದು ಒಂದು ವೃತ್ತವನ್ನು 4 ಭಾಗವಾಗಿ ಮಾಡಿದ್ದಾರೆ. 4ರಲ್ಲಿ 2 ಭಾಗಕ್ಕೆ ಏನು ಮಾಡಿದ್ದಾರೆ? ಶೇಡ್ ಮಾಡಿದ್ದಾರೆ. ಸೊ ಶೇಡ್ ಮಾಡಿರುವಂಥ ಭಾಗದ ಉದ್ದ ಏರಿಯಾ ಕೊಟ್ಟಿದ್ದಾರೆ ಎಷ್ಟಂತೆ? 308 ಸ್ಕ್ವೇರ್ ಸೆಂಟಿಮೀಟರ್. ಹಾಗಾದರೆ ಎ ಸಿ ಎಷ್ಟು? ಇಲ್ಲಿ ಎ ಸಿ ಅಂದರೆ ಆ್ಯಕ್ಚುಲಿ ಡಯಾಮೀಟರ್ ಆಗುತ್ತೆ. ಡಯಾಮೀಟರ್ ಕಂಡುಹಿಡಿಬೇಕು ನೀವು ಅಲ್ವಾ? ಸೊ ತುಂಬ ಸಿಂಪಲ್ಲು, πr²/2 ಅಂತ ತಗೊಳ್ಳಿ. ಇದನ್ನು πr²/2 ಎಷ್ಟಿದೆ? 308 ಇದೆ ಅಂತ ಕೊಟ್ಟಿದ್ದಾರೆ ಅವರು. ಹೌದಾ? ಈಗ πr²/2 ಯಾಕೆ ತಗೊಂಡಿದ್ದೇನೆ ಅಂದರೆ ವೃತ್ತವನ್ನು 4 ಭಾಗ ಮಾಡಿ ಅದರಲ್ಲಿ 2 ಭಾಗ ತಗೊಂಡಿದ್ದೀವಿ ಅಂದರೆ ಸೆಮಿ ಸರ್ಕಲ್, ಅರ್ಧ ಸರ್ಕಲನ್ನು ತೊಗೊಂಡಿದ್ದೀವಿ. ಅಂದರೆ ಅರ್ಧ ವೃತ್ತಕ್ಕೆ ಏನು ಮಾಡಿದ್ದಾರೆ? ಶೇಡ್ ಮಾಡಿದ್ದಾರೆ ಅಂತ ಅರ್ಥ. ಅದ್ರ ಪ್ರಕಾರ ಇಲ್ಲಿ πr²/2 ಆಯಿತು. ಈಗ πr² = 308 × 2 ಆಗುತ್ತೆ. ಓಕೆನಾ? ಈಗ r² = 308 × 2, ಇದು 22/7. ಈ ಕಡೆ ಬಂದರೆ 7/22 ಆಯಿತು. ಈಗ ನೀವು r² ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? ಇದು 2 1 2 11 ನೆಕ್ಸ್ಟ್ 11 1 11 28 ಬರುತ್ತೆ. ಅಲ್ಲಿಗೆ 28 × 7 28 × 7 ಗುಣಿಸಿದ್ರೆ r = 196 ಬರುತ್ತೆ. ಇದಕ್ಕೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದರೆ ಇದಕ್ಕೆ ರೂಟ್ ಬರುತ್ತೆ. ಆ್ಯಕ್ಚುಲಿ ನೀವು 14ಅನ್ನು 2 ಸರಿ ಗುಣಿಸಿದರೆ 196 ಬರುತ್ತೆ. ಅದ್ರ ಪ್ರಕಾರ r = ಎಷ್ಟು ಬರುತ್ತೆ? 14 ಸೆಂಟಿಮೀಟ್ರು. ನಿಮಗೆ ಡಿ ಬೇಕು, ಎ ಸಿ ಬೇಕು ಅಂದರೆ ರೇಡಿಯಸ್ಸನ್ನು 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ರೇಡಿಯಸ್ಸನ್ನು 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ 2 × 14 = 28 ಸೆಂಟಿಮೀಟರ್ ಬರುತ್ತೆ. ಸೊ ಸರಿಯಾದ ಉತ್ತರ ಬಂದು 28 ಸೆಂಟಿಮೀಟರ್ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕೊನೆಯ ಪ್ರಶ್ನೆ ಬಂದ್ಬಿಟ್ಟು n = 10 ಮತ್ತು ಸರಾಸರಿ = 12 ಆದರೆ ಸಮ್ ಆಫ್ fx ನ ಬೆಲೆ ನೋಡಿ. ಎಷ್ಟು ಈಸಿ ಇದೆ ಇದು ಕ್ವಶನ್ ಅಂದರೆ ನೋಡಿ. n 10 x⁴ 12. ಈಗ ನಮಗೆ ಗೊತ್ತಿರೋ ಸಮ್ ಆಫ್ fx/n = x⁴. ಸರಾಸರಿ ಕಂಡುಹಿಡಿಯೋ ಫಾರ್ಮುಲಾ ಇದು.
ಈಗ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಸಮ್ ಆಫ್ ಎಫ್ ಎಕ್ಸ್ ಗೊತ್ತಿಲ್ಲ, ಎನ್ ಕೊಟ್ಟಿದ್ದಾರೆ 10, ಎಕ್ಸ್ ಬಾರ್ ಅವರೇ ಕೊಟ್ಟಿದ್ದಾರೆ 12. ಅಲ್ಲಿಗೆ ಸಮ್ ಆಫ್ ಎಫ್ ಎಕ್ಸ್ ಈಸ್ ಈಕ್ವಲ್ ಏನಾಗುತ್ತೆ, 10ನ ಈಕ್ವಲಿಂದ ಈ ಕಡೆ ತಗೊಂಬಂದ್ರೆ 10 × 12 ಮಲ್ಟಿಪ್ಲೈ ಮಾಡಿದ್ರೆ 120 ಬರುತ್ತೆ. ಸರಿಯಾದ ಉತ್ತರ 120. ಓಕೆನಾ. ಸೊ ಇದು ಪಾರ್ಟ್ 2ಗೆ ಸಂಬಂಧಪಟ್ಟಾಗೆ, ಅಂದರೆ 6ರಿಂದ 8ನೇ ತರಗತಿಯ ಶಿಕ್ಷಕರಿಗೆ, 6ರಿಂದ 8ನೇ ತರಗತಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಪೇಪರ್ನ ಇವತ್ತಿನ ದಿನ ಸಾಲ್ವ್ ಮಾಡಿದ್ದೀನಿ. ಸೊ ಇದೇ ರೀತಿ ಎಲ್ಲ ಕ್ವಶನ್ಸನ್ನು ಕೂಡ ನಾವು ಸಾಲ್ವ್ ಮಾಡ್ತೀವಿ. ಮ್ಯಾಥ್ಸಿಗೆ ಸಂಬಂಧಪಟ್ಟಂತಹ TETಗೆ ಎಸ್ಪೆಷಲಿ ಹೆಲ್ಪ್ ಆಗೋ ರೀತಿಯಲ್ಲಿ ಸಾಕಷ್ಟು ವೀಡಿಯೋಸನ್ನು ರಿಲೀಸ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.